ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ವಾಟ್ಸಪ್ನಲ್ಲಿ ಚಾಟ್ಗೆ ಫಿಂಗರ್ ಪ್ರಿಂಟ್ ಲಾಕ್ನ ಹೇಗೆ ಇಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಾಟ್ಸಪ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಯಾವ ಚಾಟ್ನ ನಾವು ಲಾಕ್ ಮಾಡಬೇಕು ಅಂತ ಇರ್ತೀವಿ ಆ ಒಂದು ಚಾಟ್ನ ನಾವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಬೇಕು. ಇಟ್ಕೊಂಡಾಗ ಇಲ್ಲಿ ಮೇಲ್ಗಡೆ 3 ಡಾಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಕ್ ಚಾಟ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ, ನಮ್ಮ ಫಿಂಗರ್ ಪ್ರಿಂಟ್ ನಾವು ಇಡಬೇಕು. ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ, ದಿಸ್ ಚಾಟ್ ಇಸ್ ಲಾಕ್ಡ್ ಅಂತ. ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಚಾಟು ಲಾಕ್ ಆದಮೇಲೆ ನೆಕ್ಸ್ಟ್ ಅಲ್ಲಿ ಇವಾಗ ಈ ಒಂದು ಆ್ಯಪ್ನ ನಾನು ವಾಟ್ಸಪ್ನ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಸ್ವೈಪ್ ಮಾಡಿದ್ರೆ ಈ ರೀತಿ ಬರುತ್ತೆ, ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಅವಾಗ ಇಡಬೇಕು. ನೆಕ್ಸ್ಟು ಇಲ್ಲಿ ನಾವು ಯಾವ ಚಾಟ್ನ ಲಾಕ್ ಮಾಡಿರ್ತೀವಿ ಆ ಒಂದು ಚಾಟ್ನ ಇಲ್ಲಿ ತೋರಿಸುತ್ತೆ. ಇವಾಗ ವಾಟ್ಸಪ್ ಆ್ಯಪ್ನಲ್ಲಿ ನಾವು ಸ್ವೈಪ್ ಮಾಡಿದಟ್ಕೆನೆ ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ತೋರಿಸ್ತಿದ್ದಿಲ್ಲ, ಇದು ಬೇಡ, ಈ ರೀತಿ ತೋರಿಸೋದು ಬೇಡ ಅಂತಂದರೆ ಇದನ್ನು ಸಹ ಹೈಡ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ಇವಾಗ ಇದನ್ನ ಹೈಡ್ ಮಾಡೋಕ್ಕೆ ಲಾಕ್ಡ್ ಚಾಟ್ಸ್ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಫಿಂಗರ್ ಪ್ರಿಂಟ್ ಇಡಬೇಕು. ನೆಕ್ಸ್ಟು ಈ ರೀತಿ ಬರುತ್ತೆ, ಇಲ್ಲಿ ಲಾಕ್ ಆಗಿರೋ ಚಾಟ್ಸ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಈ ರೀತಿ ಬರುತ್ತೆ, ಇಲ್ಲಿ ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ನ ನಾವು ಆನ್ ಮಾಡ್ಕೊಬೇಕು. ಆನ್ ಮಾಡಿದಾಗ ಈ ರೀತಿ ಬರುತ್ತೆ, ಇಲ್ಲಿ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಆಪ್ಷನ್ ಇರುತ್ತೆ ಕೆಳಗಡೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಸೀಕ್ರೆಟ್ ಕೋಡ್ ಅಂತ ಇರುತ್ತೆ. ಇವಾಗ ನಾವು ಇಲ್ಲಿ ಒಂದು ಕೋಡ್ನ ನಾವು ಎಂಟರ್ ಮಾಡ್ಕೊಬೇಕು, ಅಂದರೆ ಒಂದು ಪಾಸ್ವರ್ಡು ಅಥವಾ ಒಂದು ಪಿನ್ನ ನಾವು ಇಲ್ಲಿ ಸೆಟ್ ಮಾಡ್ಕೊಬೇಕು. ಇಮೋಜಿ, ನಂಬರ್ಸು ಅಥವಾ ಆಲ್ಫಾಬೆಟ್ಸು ಅದನ್ನ ನಾವು ಈ ಒಂದು ಕೋಡ್ಗೆ ಸೆಟ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನಿಲ್ಲಿ 1 2 3 4 5 ಮತ್ತು ಡಬಲ್ ಆರ್ಟ್ನ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಪಾಸ್ವರ್ಡ್ಗೆ. ಟೈಪ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಸೀಕ್ರೆಟ್ ಕೋಡ್ ಅಂತ ಇರುತ್ತೆ, ಮತ್ತೆ ಸೇಮ್ ಪಾಸ್ವರ್ಡ್ನ ಇನ್ನೊಂದ್ಸರಿ ಇಲ್ಲಿ ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡನ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ವಾಟ್ಸಪ್ ಆ್ಯಪ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಓಪನ್ ಮಾಡ್ತೀನಿ. ಮತ್ತೆ ಓಪನ್ ಮಾಡಿದಾಗ ವಾಟ್ಸಪ್ನ ಇಲ್ಲಿ ಸ್ವೈಪ್ ಮಾಡಿದ್ರೆ ಅಲ್ಲಿ ತೋರಿಸ್ತಾ ಇಲ್ಲ ಆ ಒಂದು ಲಾಕ್ಡ್ ಚಾಟ್ಸ್ ಅನ್ನೋದನ್ನ. ಇವಾಗ ನಾವು ಅವಾಗಲೇ ಒಂದು ಸೆಟ್ ಮಾಡ್ಕೊಂಡಿವಲ್ಲ ಪಾಸ್ವರ್ಡು, ಆ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ಮಾತ್ರ ಆ ಒಂದು ಲಾಕ್ಡ್ ಚಾಟ್ಸು ತೋರಿಸುತ್ತೆ. ಅವಾಗಲೇ ಸೆಟ್ ಮಾಡ್ಕೊಂಡ್ವಲ್ಲ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪಾಸ್ವರ್ಡ್ನ ನಾವು ಇಲ್ಲಿ ಟೈಪ್ ಮಾಡ್ಕೊಬೇಕು. ಆ ಒಂದು ಪಾಸ್ವರ್ಡ್ನ ಟೈಪ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ನಾನು ಆವಾಗಲೇ ಎಕ್ಸಾಂಪಲ್ಗೆ 1 2 3 4 5 ಮತ್ತು ಡಬಲ್ ಆರ್ಟ್ ಅನ್ನೋ ಪಾಸ್ವರ್ಡ್ನ ಟೈಪ್ ಮಾಡ್ಕೊಂಡಿದ್ದೆ. ಆ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡೆ ಸರ್ಚ್ ಬರ್ನಲ್ಲಿ. ಎಂಟರ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೋ ಲಾಕ್ಡ್ ಚಾಟ್ಸ್ ಅಂತ. ನಾವು ತಪ್ಪು ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ಬರಲ್ಲ, ಈ ರೀತಿ ಬರುತ್ತೆ ಲಾಕ್ಡ್ ಚಾಟ್ಸ್ ಅಂತ. ಈ ಲಾಕ್ಡ್ ಚಾಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಇಲ್ಲಿ ಲಾಕ್ ಆಗಿರೋ ಚಾಟು ಇಲ್ಲಿ ತೋರಿಸುತ್ತೆ. ಆ ಒಂದು ಚಾಟ್ನ ನಾವು ಇಲ್ಲಿ ಓಪನ್ ಮಾಡ್ಕೊಬೋದು. ಇವಾಗ ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ನ ಆಫ್ ಮಾಡೋದು ಹೇಗೆ ಮತ್ತು ಚಾಟ್ಗೆ ಲಾಕ್ ಮಾಡಿದ್ದೀವಲ್ಲ ಅದನ್ನ ರಿಮೂವ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 3 ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೀಕ್ರೆಟ್ ಕೋಡ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಟರ್ನ್ ಆಫ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆ ಒಂದು ಸೀಕ್ರೆಟ್ ಕೋಡು ಆಫ್ ಆಗುತ್ತೆ. ಅಂತಂದರೆ ಆವಾಗಲೇ ನಾವು ಒಂದು ಪಾಸ್ವರ್ಡ್ನ ಟೈಪ್ ಮಾಡ್ಕೊಂಡಿದ್ವಲ್ಲ, ಆ ಒಂದು ಪಾಸ್ವರ್ಡ್ನ ಟೈಪ್ ಮಾಡ್ಕೊಂಡ್ರೆ ಮಾತ್ರ ಲಾಕ್ಡ್ ಚಾಟ್ಸು ತೋರಿಸ್ತಿತ್ತಲ್ಲ ಅದು ಆಫ್ ಆಗುತ್ತೆ. ಇವಾಗ ಇಲ್ಲಿ ಇರೋದು ಲಾಕ್ಡ್ ಚಾಟ್ಸು, ಅಂದರೆ ಈ ಚಾಟು ಲಾಕ್ ಆಗಿದೆ. ಇದನ್ನ ನಾವು ಈಗ ಅನ್ಲಾಕ್ ಮಾಡಬೇಕು ಅಂತಂದರೆ ಆ ಒಂದು ಚಾಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಲಾಕ್ ಚಾಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಚಾಟು ಅನ್ಲಾಕ್ ಆಗುತ್ತೆ, ಆಗ ನಾರ್ಮಲ್ ಚಾಟ್ ಆಗುತ್ತೆ. ಅದು ಆ ಚಾಟ್ಗೆ ಫಿಂಗರ್ ಪ್ರಿಂಟ್ ಇಟ್ಕೊಂಡಿದ್ವಲ್ಲ ಅದು ರಿಮೂವ್ ಆಗುತ್ತೆ. ಇದಾಗಿತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.